ನರೇಂದ್ರ ಮೋದಿಯವರೇ ಮುಂದಿನ ಪ್ರಧಾನಿ ಎನ್ನುವುದು ಇಡೀ ದೇಶಕ್ಕೆ ತಿಳಿದಿರುವಂತಹ ವಿಚಾರ. ಆದರೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದ ನಂತರದಲ್ಲಿ ಕೈಗೊಳ್ಳುವಂತಹ ಕೆಲಸಗಳ ಬಗ್ಗೆ ಇದೇ ಮೊದಲ ಬಾರಿಗೆ ಕುತೂಹಲಕಾರಿ ಭವಿಷ್ಯವನ್ನ ನುಡಿದಿದ್ದಾರೆ. ದೊಡ್ಡದೊಂದು ಬದಲಾವಣೆಯಾಗಲಿದೆ. ಭಾರತೀಯರ ದಶಕಗಳ ಕನಸೊಂದು ಈಡೇರಲಿದೆ. ಮೋದಿಯವರಿಂದ ಭಾರತದ ಭೂಪಟಕ್ಕೆ ಒಂದು ಪ್ರದೇಶ ಮರು ಸೇರ್ಪಡೆಯಾಗಲಿದೆ. ಇಂತಹದ್ದೊಂದು ಕುತೂಹಲಕಾರಿ ಸ್ಫೋಟಕ ಭವಿಷ್ಯವನ್ನ ನುಡಿಯಲಾಗಿದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾದ ಬೆನ್ನಲ್ಲೇ ಕೈಬಿಟ್ಟು ಹೋಗಿದ್ದ ಪ್ರದೇಶವನ್ನ ಭಾರತದ ಕೈವಶವಾಗಲಿದೆ. ಇಂತಹದೊಂದು ಭವಿಷ್ಯವನ್ನ ನುಡಿದಿದ್ದು ಬೇರಾರೂ ಅಲ್ಲ, ಯುವ ಜ್ಯೋತಿಷಿ ರುದ್ರಕರಣ್ ಪ್ರತಾಪ್. ಹೌದು, ರುದ್ರಕರಣ್ ಪ್ರತಾಪ್ ನುಡಿದಿರುವ ಭವಿಷ್ಯವಾಣಿಗಳಿಗೆ ದೇಶದ ಘಟಾನುಘಟಿ ಭವಿಷ್ಯಕಾರರೇ ದಂಗಾಗಿ ಹೋಗಿದ್ದಾರೆ. ಹಾಗಾದರೆ ಮೋದಿಯವರು ಪ್ರಧಾನಿಯಾದ ನಂತರ ಮೊದಲು ಕೈಗೊಳ್ಳುವ ಕೆಲಸದ ಬಗ್ಗೆ ಇದೇ ಜ್ಯೋತಿಷಿ ಹೇಳಿದ್ದಾದ್ರೂ ಏನು? ಅತಿದೊಡ್ಡ ಬದಲಾವಣೆ ಏನು? ಚುನಾವಣೆ ಸಮೀಪದಲ್ಲಿ ಇಂತಹದೊಂದು ಮಾತು ಕೇಳಿ ಬರ್ತಾ ಇರೋದಾದ್ರೂ ಯಾಕೆ? ಚುನಾವಣೆ ಗೆದ್ದ ನಂತರದಲ್ಲಿ ನರೇಂದ್ರ ಮೋದಿಯವರ ಮುಂದಿನ ಹೆಜ್ಜೆ ಏನು ಅನ್ನೋದರ ಈ ಸ್ಫೋಟಕ ಸುದ್ದಿಯ ಇಂಚಿಂಚು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಮೋದಿಯವರೇ ಮತ್ತೆ ಪ್ರಧಾನಿಯಾಗಬೇಕು ಅಂತ ನಿಮಗನಿಸಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಜೊತೆಗೆ ಜೈ ಮೋದಿ ಅಥವಾ ಮತ್ತೊಮ್ಮೆ ಮೋದಿ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕಡ ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ನರೇಂದ್ರ ಮೋದಿಯವರಿಗೆ ಇಡೀ ದೇಶದ ಜನರಿಂದ ವರ್ಷದಿಂದ ವರ್ಷಕ್ಕೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಿದೆ. ಕೇವಲ ನಮ್ಮ ದೇಶದಲ್ಲಿ ಮಾತ್ರವೇ ಅಲ್ಲದೆ ವಿದೇಶದಲ್ಲೂ ನರೇಂದ್ರ ಮೋದಿಯವರು ಮುಂದಿನ ಪ್ರಧಾನಿಯಾಗಬೇಕು ಅನ್ನೋ ಚರ್ಚೆಯಲ್ಲಿದೆ. ಈಗಲೂ ಕೂಡ ರಾಜಕೀಯ ತಜ್ಞರು ಭವಿಷ್ಯವನ್ನ ನುಡಿದಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯಂತೂ ನರೇಂದ್ರ ಮೋದಿಗೆ ಜೈ ಅಂತಿದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಜ್ಯೋತಿಷಿಗಳು ಮೋದಿಯವರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಆದರೆ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರದ ದಿನಗಳಲ್ಲಿ ಕೆಲವೊಂದಿಷ್ಟು ಕೈಗೊಳ್ಳುವಂತಹ ಕೆಲಸಗಳ ಬಗ್ಗೆ ಭವಿಷ್ಯವನ್ನ ನುಡಿಯಲಾಗಿದೆ. ಸದ್ಯ ಈ ಒಂದು ಭವಿಷ್ಯ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾದ ಬೆನ್ನಲ್ಲೇ ಭಾರತದ ಕೈಬಿಟ್ಟು ಹೋಗಿದ್ದ ಪ್ರದೇಶವನ್ನ ಭಾರತ ವಶಪಡಿಸಿಕೊಳ್ಳಲಿದೆ. ಆ ಒಂದು ಪ್ರದೇಶ ಬೇರಾವುದೂ ಅಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಹಿಂದಿನಿಂದಲೂ ಭಾರತದ ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಂಡಿದೆ. ಆದರೆ ಸ್ವತಂತ್ರದ ನಂತರ ದಿನದಿಂದಲೂ ಕೂಡ ಆ ಒಂದು ಪ್ರದೇಶ ಪಾಕ್ನ ಹಿಡಿತದಲ್ಲೇ ಇದೆ. ಇದೇ ಪ್ರದೇಶ ಈಗ ಮತ್ತೆ ಭಾರತಕ್ಕೆ ಸೇರ್ಪಡೆಯಾಗತ್ತೆ ಎನ್ನೋ ಸ್ಫೋಟಕ ಭವಿಷ್ಯವನ್ನ ರುದ್ರಕರಣ್ ಪ್ರತಾಪ್ ನುಡಿದಿದ್ದಾರೆ. ಈ ಒಂದು ಭವಿಷ್ಯವನ್ನ ಕೇಳಿ ಭಾರತೀಯರಲ್ಲಿ ತಮ್ಮ ದಶಕಗಳ ಕನಸು ನನಸಾಗತ್ತೆ ಎನ್ನೋ ಭರವಸೆ ಮೂಡಿದೆ. ಮಾನಸಿಕವಾಗಿ ಭಾರತದ ಭಾಗವೆಂದು ಪರಿಗಣಿಸಲ್ಪಟ್ಟಿದೆ ಎನ್ನೋ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡದಿದೆ. ಯುವ ವಿಜ್ಞಾನಿ, ಯುವ ಜ್ಯೋತಿಷಿ ಈ ಒಂದು ಭವಿಷ್ಯ ಇಷ್ಟೊಂದು ಮಹತ್ವ ಪಡೆದುಕೊಳ್ಳುವುದಕ್ಕೂ ಕೂಡ ಮತ್ತೊಂದು ಕಾರಣವೂ ಇದೆ. ಈ ಹಿಂದೆ ಇವರು ನುಡಿದಿದ್ದ ದೊಡ್ಡ ಭವಿಷ್ಯಗಳು ನಿಜವಾಗಿದೆ. ದೇಶದಲ್ಲಿ ಚರ್ಚೆಯಲ್ಲಿರುವಂತಹ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಹಗರಣದ ಬಗ್ಗೆ ಅವರು ಈಗ ಜೈಲಲ್ಲಿರೋದು ಈ ವಿಷಯ ನಿಮಗೆ ಗೊತ್ತೇ ಇದೆ. ಆದರೆ ರುದ್ರಕರಣ್ ಪ್ರತಾಪ್ ಅವರು 2 ವರ್ಷಗಳ ಹಿಂದೆಯೇ ಈ ಭವಿಷ್ಯವನ್ನ ನುಡಿದಿದ್ರು. ಅಂದ್ರೆ ನೀವು ನಂಬುವುದಕ್ಕೆ ಸಾಧ್ಯವಾಗುವುದಿಲ್ಲ. 2024 ಮಾರ್ಚ್ ಬಳಿಕ ದೆಹಲಿ ಸಿಎಂ ಕೇಜ್ರಿವಾಲ್ ಅವರಿಗೆ ದೊಡ್ಡ ಹಿನ್ನಡೆಯಾಗಲಿದೆ. ಇದರೊಂದಿಗೆ 2025ರಲ್ಲಿ ನಡೆಯಲಿರುವ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಾಣುತ್ತಾರೆ ಅಂತ 2022 ಮಾರ್ಚ್ 25ರಂದು ಅಂದ್ರೆ 2 ವರ್ಷಗಳ ಹಿಂದೆಯೇ ಇದೇ ರುದ್ರಕರಣ್ ಪ್ರತಾಪ್ ಭವಿಷ್ಯ ನುಡಿದಿದ್ರು. ಇನ್ನು 2023ರ ಕರ್ನಾಟಕ ಚುನಾವಣಾ ಫಲಿತಾಂಶ ಹೊರಬಿದ್ದು ಕಾಂಗ್ರೆಸ್ ಬಹುಮತದ ಏಕೈಕ ಪಕ್ಷವಾಗಿ ಹೊರಹೊಮ್ಮಿದ್ದು ಬಹಳಷ್ಟು ಜನರಿಗೆ ಅಚ್ಚರಿಯನ್ನ ಉಂಟು ಮಾಡಿದೆ. ಕರ್ನಾಟಕ ಚುನಾವಣಾ ಫಲಿತಾಂಶದ ಬಗ್ಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರತ್ತೆ ಅಂತ ರಾಜಕೀಯ ತಜ್ಞರೇ ಊಹಿಸಿರಲಿಲ್ಲ. ಆದರೆ ರುದ್ರಕರಣ್ ಪ್ರತಾಪ್ ಗುರೂಜಿ ಚುನಾವಣೆಯ ಬಗ್ಗೆ ಭವಿಷ್ಯವನ್ನ ನಿಖರವಾಗಿ ಊಹಿಸಿದ್ರು. ಇವರು ಮಾರ್ಚ್ನಲ್ಲಿಯೇ ಕರ್ನಾಟಕದಲ್ಲಿ ಕಾಂಗ್ರೆಸ್ 122ರಿಂದ 133 ಸೀಟುಗಳನ್ನು ಪಡೆದು ಬಹುಮತದಿಂದ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡತ್ತೆ ಅಂತ ಹೇಳಿದ್ರು. ಅದರಂತೆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಬಿಜೆಪಿ ಸರ್ಕಾರಕ್ಕೆ ಬಾಗಿಲು ಹಾಕಿತ್ತು. ಇದರ ಜೊತೆಗೆ ಯುವ ಜ್ಯೋತಿಷಿ ಕರ್ನಾಟಕದ ಸೋಲು ಬಿಜೆಪಿಗೆ ಪಾಠವಾಗಲಿದೆ. ಮುಂದಿನ ದಿನಗಳಲ್ಲಿ ಪ್ರತಿಕಾರದ ನಿರ್ಧಾರಗಳ ಮೂಲಕ ಬಿಜೆಪಿಯು ತನ್ನತ್ತ ಜನರನ್ನ ತಿರುಗಿಸಲು ಕಾರಣವಾಗತ್ತೆ ಎಂತಲೂ ಕೂಡ ಈ ಊಹೆಯನ್ನ ಮಾಡಿದ್ದಾರೆ. ಇವರ
ಭವಿಷ್ಯದಿಂದಲೇ ಜನರಲ್ಲಿ ಅವರ ಮೇಲೆ ಸಾಕಷ್ಟು ನಂಬಿಕೆ ಹೆಚ್ಚಿದೆ. ಅವರು ನುಡಿದಿರುವಂತಹ ಭವಿಷ್ಯಗಳು ಸಾರ್ವಜನಿಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾಗಿದೆ. ಇನ್ನು ಮುಂದಿನ ದಿನಗಳ ಬಗ್ಗೆಯೂ ಇದೇ ಭವಿಷ್ಯದಲ್ಲಿ ಕೆಲವೊಂದಿಷ್ಟು ಊಹೆಯನ್ನ ಮಾಡಿದ್ದಾರೆ. ಅದರ ದೊಡ್ಡ ಪಟ್ಟಿಗೆ ಇದೆ. ಅದರಲ್ಲಿ ಒಂದು POK ಬಗ್ಗೆ ನುಡಿದಿರುವಂತಹ ಭವಿಷ್ಯ. ಮುಂದಿನ ಪ್ರಧಾನಿ ಮೋದಿಯೇ, ಹೀಗಾಗಿ ವಿಪಕ್ಷಗಳು 2029ರ ಚುನಾವಣೆಗೆ ತಯಾರಿ ಮಾಡಿಕೊಳ್ಳಿ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. 2023ರ ಜನವರಿಯಲ್ಲಿ ರುದ್ರಕರಣ್ ಪ್ರತಾಪ್ ಅವರು ಭವಿಷ್ಯವನ್ನ ನುಡಿದಿದ್ರು. ಈ ಬಾರಿ ಚುನಾವಣೆಯಲ್ಲಿ ಮೋದಿ ಗೆಲುವನ್ನ ಸಾಧಿಸಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾರೆ ಅಂತ ತಿಳಿಸಿದ್ದಾರೆ. ಅದರೊಂದಿಗೆ POK ವಿಲೀನದ ಬಗ್ಗೆಯೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಇನ್ನು 3ನೇ ವಿಶ್ವ ಯುದ್ಧ, ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಸಂಕಷ್ಟಗಳ ಸಾಧ್ಯತೆಗಳ ಬಗ್ಗೆಯೂ ಕೂಡ ಭವಿಷ್ಯ ನುಡಿದು ಈಗಾಗಲೇ ಪ್ರಸಿದ್ಧಿಯಾಗಿರುವ ಚಂಡೀಗಢದ ಜ್ಯೋತಿಷಿ ರುದ್ರಕರಣ್ ಪ್ರತಾಪ್ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆಯೂ ಕೂಡ ಭವಿಷ್ಯ ನುಡಿದು ವೈರಲ್ ಆಗಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಇದೀಗ ಮಂಗಳ ಮಹಾದೇಶಿ ನಡೀತಾ ಇದ್ದು, ಈ ಬಾರಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. 2023ರ ಜನವರಿಯಲ್ಲಿ ರುದ್ರಕರಣ್ ಪ್ರತಾಪ್ ಅವರು ಪ್ರಧಾನಿಯವರ 3ನೇ ಅವಧಿಯ ಪ್ರಾರಂಭ ಈಗಲೇ ಆಗಿದೆ. ವಿಪಕ್ಷಗಳು 2029ಕ್ಕೆ ತಯಾರಿ ನಡೆಸಿಕೊಳ್ಳಬೇಕು ಅಂತ ಭವಿಷ್ಯವನ್ನ ನುಡಿಯುವ ಮೂಲಕ 2024ರಲ್ಲೂ ಮೋದಿಗೆ ಗೆಲ್ಲುವುದು ಅಂತ ನೇರಾನೇರವಾಗಿ ಹೇಳಿದ್ದಾರೆ. ಇನ್ನು 2022ರ ಜನವರಿ 30ರಂದು ಕೆಲ ದೇಶಗಳ ಮಧ್ಯೆ ಕನಿಷ್ಠ ಪಕ್ಷ 2 ಯುದ್ಧಗಳು ನಡೆಯುವ ಸಾಧ್ಯತೆಯ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ. ಇತ್ತೀಚಿನ ದಿನಗಳ ಹಿಂದಷ್ಟೇ 3ನೇ ಮಹಾಯುದ್ಧದ ಸಾಧ್ಯತೆಗಳು ಕಂಡುಬಂದಿದ್ವು. 2028ರ ಆಗಸ್ಟ್ನಿಂದ 2032ರ ಸೆಪ್ಟೆಂಬರ್ ಒಳಗೆ ವಿಶ್ವ ಯುದ್ಧ ಅನಿವಾರ್ಯ ಆಗಲಿದೆ. ಈ ವೇಳೆ ದೊಡ್ಡ ಮಟ್ಟದ ಪ್ರಾಣಹಾನಿ, ವಿನಾಶಗಳು ನಡೆಯಲಿವೆ ಅಂತ ಹೇಳಿದ್ದಾರೆ. ಇನ್ನು ದಶಕದ ಅಂತ್ಯಭಾಗ ಭೀಕರ ವಿಶ್ವ ಯುದ್ಧವನ್ನ ಕಾಣಲಿದೆಯಾ? ಹೌದೆಂದು ಹೇಳ್ತಾರೆ ಚಂಡೀಗಢದ ಖ್ಯಾತ ಜ್ಯೋತಿಷಿ ರುದ್ರಕರಣ್ ಪ್ರತಾಪ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ 2028 ಡಿಸೆಂಬರ್ 2032ರ ನಡುವೆ 3ನೇ ಮಹಾಯುದ್ಧ ನಡೆಯಲಿದೆ. ಅದು ಅನಿವಾರ್ಯ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಯಾರು ಈ ರುದ್ರಕರಣ್ ಪ್ರತಾಪ್? ರುದ್ರಕರಣ್ ಪ್ರತಾಪ್ ಅವರು ನಾರಾಯಣಿ ಹರ್ಬಲ್ ಇನ್ CEO ಮತ್ತು ವೈದಿಕ ಜ್ಯೋತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಮಾಡಿರುವ ಈ ಪೋಸ್ಟ್ ಇದೀಗ ಭಾರಿ ವೈರಲ್ ಆಗಿದ್ದು, 3ನೇ ವಿಶ್ವ ಯುದ್ಧದ ಸಾಧ್ಯತೆಗಳ ಬಗ್ಗೆ ಇದೀಗ ತೀವ್ರ ಚರ್ಚೆ ನಡೀತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧದ ವಿಚಾರವಾಗಿಯೂ ಅವರು ಈ ಹಿಂದೆ ಹೇಳಿದ್ದ ಭವಿಷ್ಯ ನಿಜವಾಗಿತ್ತು. 2022ರ ಜನವರಿ 30ರಂದು ಅವರು ಕೆಲ ದೇಶಗಳ ಮಧ್ಯೆ ಕನಿಷ್ಠ ಪಕ್ಷ 2 ದೊಡ್ಡ ಯುದ್ಧಗಳು ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿದರು. ಇದರಲ್ಲಿ ಉಕ್ರೇನ್ ವಿರುದ್ಧ ರಷ್ಯಾ ಮತ್ತು ತೈವಾನ್ ವಿರುದ್ಧ ಚೀನಾ ಯುದ್ಧ ನಡೆಯಲಿದೆ. ಗಡಿ ಸಂಘರ್ಷಕ್ಕೆ ಸಂಬಂಧಿಸಿ ಈ ಯುದ್ಧ ನಡೆಯಲಿದ್ದು, ಉಕ್ರೇನ್ ಬಹಳ ಕಷ್ಟಗಳು, ನಷ್ಟಗಳನ್ನು ಅನುಭವಿಸಲಿದೆ ಅಂತ ಹೇಳಿದ್ರು. ಇನ್ನು ಏಷ್ಯಾದಲ್ಲಿ ಪ್ರವಾಹ ಮತ್ತು ಸುನಾಮಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಈ ಭವಿಷ್ಯ ಹೇಳಿದ ಬಳಿಕ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಹೀಗೆ ಭಾರತದಲ್ಲಿ ಜರುಗಲಿರುವ ಮುಂದಿನ ಘಟನಾವಳಿಗಳ ಕುರಿತು ಭವಿಷ್ಯವನ್ನ ನುಡಿದಿದ್ದಾರೆ ರುದ್ರಕರಣ್ ಗುರುಜಿ. ಈ ಒಂದು ಭವಿಷ್ಯವನ್ನ ಕೇಳಿ ಭಾರತೀಯರಲ್ಲಿ ತಮ್ಮ ದಶಕಗಳ ಕನಸು ನನಸಾಗತ್ತೆ ಎನ್ನೋ ಭರವಸೆ ಮೂಡಿದೆ. ಮಾನಸಿಕವಾಗಿ ಭಾರತದ ಭಾಗವೆಂದು ಪರಿಗಣಿಸಲ್ಪಟ್ಟಿದೆ ಎನ್ನೋ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡದಿದೆ.